ತಮ್ಮ ಕೊಳಕನ್ನ ಮುಚ್ಚಿಕೊಳ್ಳೋದಕ್ಕೆ ಜನರ ಮೇಲೆ ಗದ ಪ್ರಹಾರ ಮಾಡಲಾಗ್ತಾ ಇದೆ. ಬೆಲೆ ಏರಿಕೆಯ ವಿರುದ್ಧ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ತುಂಬಾ ದಿನ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸ ನಡೆಯಲ್ಲ. ಬೆಲೆ ಏರಿಕೆಯಿಂದ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ. ದಿನ ಬೆಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ನೋವಿನ ಸಂಗತಿ. ಸರ್ಕಾರ ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿಕೊಂಡಿದೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಕಿಡಿಕಾರಿದ್ದಾರೆ. ಸರ್ಕಾರ ತಮ್ಮ ಕೊಳಕನ್ನು ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ತಾವು ಮಾಡಿರುವ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಸಾಮಾನ್ಯ ಜನರ ಮೇಲೆ ಗದ ಪ್ರಹಾರ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಮಠ ಆಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇಲ್ಲಿ ಮಠಕ್ಕೆ ಮಾತ್ರ ಸೀಮಿತವಾಗಿರ್ತೀನಿ. ಇದೊಂದು ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಏನು ಹೇಳಬೇಕು ಹೇಳಿದ್ದೀನಿ. ಒಂದು ಸತ್ಯ, ತುಂಬ ವರ್ಷಗಳು ತುಂಬ ದಿನಗಳು ಜನರಿಗೆ ಕಣ್ಣಿಗೆ ಮಣ್ಣೇರಿಸ್ತಕ್ಕಂಥ ಕೆಲಸ ಏನಿದೆ ಇದು ಮಾಡೋದ್ರಿಂದ ಏನು ದುಷ್ಪರಿಣಾಮ ಆಯ್ತದೆ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಎಲ್ಲದಕ್ಕೂ ಆಗಲಿ ಟೋಲ್ ಸಂಗ್ರಹಕ್ಕೂ ಕೂಡ 5% ಸೆಸ್ ನೀವರಾಗಿ ಜಾಸ್ತಿ ಮಾಡ್ಕೋತಾರೆ. ಇವೆಲ್ಲ ಒಂದು ರೀತಿ ನೋವಿನ ಸಂಗತಿ. ಅನಾವಶ್ಯಕವಾಗಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿಕೊಂಡು ತೊಳಲಾಟದಲ್ಲಿ ಈ ಸರ್ಕಾರ ಇದೆ. ನೋಡಿ, ಒಂದು ಕಡೆ ಬೆಲೆ ಏರಿಕೆಯ ಬಿಸಿ, ಜನ ತತ್ತರಿಸಿ ಹೋಗಿದ್ದಾರೆ, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಅದರಂತೆ ಬಿಜೆಪಿ ನಾಯಕರು ಕೂಡ ಬೆಲೆ ಏರಿಕೆಯ ಬಗ್ಗೆ ಕಿಡಿಕಾರಿರೋದು. ಇವತ್ತು ತುಮಕೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸಚಿವರಾದಂತಹ ವಿ ಸೋಮಣ್ಣ ಅವರು ಕೂಡ ನಾವೆಲ್ಲರೂ ಕೂಡ ಜನವಿರೋಧಿ ಸರ್ಕಾರದ ವಿರುದ್ಧ ಹೋರಾಡ್ತೀವಿ, ನಾಳಿನ ಹೋರಾಟದ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು.